ಕಾಂಗ್ರೆಸ್ಗೆ ದುಬಾರಿಯಾದ್ವಾ ಈ ಒಂದು ಗ್ಯಾರಂಟಿ ಯೋಜನೆಗಳು? ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಯೋಜನೆಗಳೇ ಈಗ ಕಾಂಗ್ರೆಸ್ಗೆ ದುಬಾರಿ ಆಯ್ತಾ? ಗ್ಯಾರಂಟಿಗಳಿಂದ ರಾಜಕೀಯ ಲಾಭ ಸಿಗ್ತಾ ಇಲ್ವಾ ಕಾಂಗ್ರೆಸ್ಗೆ? ರಾಜ್ಯ ಕಾಂಗ್ರೆಸ್ಗೆ ಸಿಕ್ಕಿದೆ ಬೆಚ್ಚಿ ಬೀಳಿಸುವ ರಿಪೋರ್ಟ್. ಬೈ ಎಲೆಕ್ಷನ್ ನಲ್ಲಿ ಮಹಿಳೆಯರಿಂದ ಸಿಕ್ಕಿಲ್ಲ ಸಪೋರ್ಟ್. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಗ್ಯಾರಂಟಿಗಳ ಘೋಷಣೆ ಮಾಡಲಾಗಿತ್ತು. ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಘೋಷಣೆ ಮಾಡಿದಂತಹ ಕಾಂಗ್ರೆಸ್ 2023ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಯೋಜನೆ ಘೋಷಣೆ ಮಾಡಲಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾರಂಟಿಗಳ ಜಾರಿ. ವಿರೋಧ ಪಕ್ಷಗಳ ಟೀಕೆಯ ನಡುವೆಯೂ ಕೂಡ ಯಶಸ್ವಿಯಾಗಿ ಜಾರಿಯನ್ನ ಮಾಡಿದ್ರು. ಸದ್ಯಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಭರಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಗ್ಯಾರಂಟಿಗಳಿಗೆ ಸಾಕಷ್ಟು ಹಣವನ್ನ ವ್ಯಯಿಸಬೇಕಾಗತ್ತೆ, ಸಾಕಷ್ಟು ಹಣ ಖರ್ಚಾಗುತ್ತೆ. ಆ ಒಂದು ಹಣವನ್ನ ಹೆಂಗ್ ಹೊಂದಿಸ್ತೀರಾ ಅಂತ ಬಿಜೆಪಿಯವರು ಟೀಕೆ ಕೂಡ ಮಾಡ್ತಾ ಇದ್ರು. ಟೀಕೆಯ ನಡುವೆಯೂ ಕೂಡ ಈ ಒಂದು ಯಶಸ್ವಿಯಾಗಿ ಈ ಯೋಜನೆಗಳನ್ನ ಜಾರಿ ಮಾಡಲಾಗಿದೆ. ಮುಖ್ಯವಾಗಿ ಮಹಿಳೆಯರಿಗೆ ಅಂತಲೇ ಸೀಮಿತವಾಗಿರುವಂತಹ ಶಕ್ತಿ ಯೋಜನೆ ಆಗಿರಬಹುದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು. ಎರಡೂ ಯೋಜನೆಗಳು ಕೂಡ ಮಹಿಳೆಯರಿಗೆ ಅಂತಲೇ ಮೀಸಲಿಡಲಾಗಿದೆ. ಆದ್ರೆ ಈಗ ಈ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದಿಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಆ ಒಂದು ರಿಪೋರ್ಟ್ ನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳಿದಾವೆ. ಇನ್ನು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ನೀಡಿದಂತಹ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು? ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಮತ ಹೆಚ್ಚಲಿಲ್ಲ. 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಬಿಜೆಪಿಗೆ 50-50 ಮತ. ಮೊನ್ನೆಯ ಬೈ ಎಲೆಕ್ಷನ್ ನಲ್ಲೂ ಕೈ ಅಭ್ಯರ್ಥಿಗಳಿಗೆ ಮತ ಸಿಕ್ಕಿಲ್ಲ. ಬೂತ್ ರಿಪೋರ್ಟ್ ನಲ್ಲೂ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ. ಎರಡು ಪಕ್ಷದ ಅಭ್ಯರ್ಥಿಗಳಿಗೆ ಸಮಾನವಾದ ವೋಟ್ ಹಂಚಿಕೆ. ಕಾಂಗ್ರೆಸ್ನಿಂದ ಗ್ಯಾರಂಟಿ ಲಾಭ, ಬಿಜೆಪಿಗೆ ವೋಟ್ ಹಾಕ್ತಾರೆ. ಗ್ಯಾರಂಟಿಗಳಿಂದ ಲಾಭ ಸಿಗ್ತಾ ಇಲ್ಲ, ಮುಂದುವರಿಸುವ ಅವಶ್ಯಕತೆ ಇದೆಯಾ? ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಅಪವಾದ ಕೂಡ ಇದೆ. ಇತ್ತ ಗ್ಯಾರಂಟಿಗಳ ಲಾಭ ಪಡೆದವರು ಸರ್ಕಾರದ ಜೊತೆ ನಿಲ್ತಿಲ್ಲ. ಗ್ಯಾರಂಟಿಗಳ ಪರಾಮರ್ಶೆ ಬಗ್ಗೆ ಸಿಎಂ ಡಿಸಿಎಂ ಕೈ ನಾಯಕರ ಸಲಹೆ. ಇನ್ನು ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮತ ಹೆಚ್ಚಾಗಿಲ್ಲ. ಅದರ ಜೊತೆಗೆ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಕೂಡ ಈಗ 50-50 ವೋಟ್ ಅನುಪಾತ ಇರುವಂತದ್ದು. ಜೊತೆಗೆ ಮೊನ್ನೆಯ ಬೈ ಎಲೆಕ್ಷನ್ ಏನಿದೆ, ಈ ಒಂದು ಬೈ ಎಲೆಕ್ಷನ್ ಅಲ್ಲೂ ಕೂಡ ಕೈ ಅಭ್ಯರ್ಥಿಗಳಿಗೆ ಮತಗಳು ಸಿಕ್ಕಿಲ್ವಂತೆ. ಬೂತ್ ರಿಪೋರ್ಟ್ ನಲ್ಲಿ ಸರ್ಕಾರಕ್ಕೆ ಈ ಒಂದು ಇದರ ಕುರಿತು ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಸಮಾನವಾದ ವೋಟ್ ಅನ್ನ ಹಂಚಿಕೆ ಆಗಿದ್ದಾವೆ. ಕಾಂಗ್ರೆಸ್ಗೆ ಈಗ ಗ್ಯಾರಂಟಿಗಳಿಂದಲೂ ಲಾಭ ಆಗ್ತಾ ಇಲ್ವಾ? ಬಿಜೆಪಿಗೆ ಜನ ವೋಟ್ ಹಾಕ್ತಾ ಇದ್ದಾರೆ. ಈಗ ಪಡ್ಕೊಳ್ತಾ ಇರುವಂತಹ ಲಾಭ ಏನಿದೆ, ಗ್ಯಾರಂಟಿಗಳ ಲಾಭ ಕಾಂಗ್ರೆಸ್ನಿಂದ, ಆದ್ರೆ ಈಗ ವೋಟ್ ಹೋಗ್ತಾ ಇರೋದು ಬಿಜೆಪಿಗೆ. ಗ್ಯಾರಂಟಿಗಳಿಂದ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಸಿಗ್ತಾ ಇಲ್ವಾ? ಹಾಗಾದ್ರೆ ಇದನ್ನ ಮುಂದುವರಿಸೋದು ಅವಶ್ಯಕತೆ ಇದೆಯಾ, ಅಥವಾ ಇದನ್ನ ಅರ್ಧದಲ್ಲೇ ಕೈ ಬಿಡಬೇಕೆಂಬ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಯಾಕೆಂತಂದ್ರೆ ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಜೊತೆಗೆ ನಾವು ಯಶಸ್ವಿಯಾಗಿ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೀವಿ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದೇ ಮಾದರಿಯಲ್ಲಿ ಸದ್ಯಕ್ಕೆ ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಜಾರಿ ಮಾಡಿದ್ದಾರೆ, ಯಶಸ್ವಿಯಾಗಿ ಅನುಷ್ಠಾನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನರು ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿತಾ ಇಲ್ಲ. ಮುಖ್ಯವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಒಂದು ಗ್ಯಾರಂಟಿಗಳ ಗೊಂದಲದಲ್ಲೇ ಇದೆ. ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಆ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಕೆಲಸಗಳು ಮಾಯ ಆಗ್ಬಿಟ್ಟಿದ್ದಾವೆ. ಕೇವಲ ಗ್ಯಾರಂಟಿಗಾಗಿ ಸೀಮಿತ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಎಲ್ಲಿದ್ದಾವೆ ಅಂತ ಕೆಲವೊಂದಿಷ್ಟು ಅಪವಾದಗಳು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.